ಹಲೋ ಕನ್ನಡಿಗ ಶರಣು ಶರಣಾರ್ಥಿ. DR ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ವಿವಿಧ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ಇಲ್ಲಿ ಅವಕಾಶವಿದೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರತಕ್ಕಂಥ ಹುದ್ದೆಗಳು ಡಿಗ್ರಿ ಪಾಸ್ ಆದ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿಯಾಗಿ 213 ಇಲ್ಲಿ ಪೋಸ್ಟ್ಗಳು ಇರ್ತಕ್ಕಂಥ ವೇಕೆನ್ಸಿಗಳು. ಸ್ಯಾಲ್ರಿ ನೋಡೋದಾದರೆ 48,480 ರೂಪಾಯಿಂದ ಇಲ್ಲಿ ಸ್ಯಾಲ್ರಿವನ್ನು ಅವರಿಗೆ ಸ್ಟಾರ್ಟ್ ಆಗುವುದು. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡುತ್ತೇನೆ. ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ, ವಯಸ್ಸಿನ ಅವಶ್ಯಕತೆಗಳೇನು, ಶೈಕ್ಷಣಿಕ ಅರ್ಹತೆಗಳು ಮತ್ತು ಅರ್ಜಿಯ ಶುಲ್ಕ, ಈ ಥರದ ಎಲ್ಲ ಪ್ರಮುಖ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲಾಖೆ ಹೆಸರು ನಿಮಗೆ ಮೊದಲೇ ಹೇಳಿದಾಗೆ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಎಲ್ಲಿರ್ತಕ್ಕಂಥ ಉದ್ಯೋಗವಿದು. ಟೋಟಲ್ ಆಗಿ ಹುದ್ದೆಗಳು 213 ಹುದ್ದೆಗಳು ಇರ್ತಕ್ಕಂಥದ್ದು. ಹುದ್ದೆಗಳ ಹೆಸರು ಸ್ಪೆಷಲಿಸ್ಟ್ ಆಫೀಸರ್ ಇರ್ತಕ್ಕಂಥ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಹಾಕಬಹುದಾಗಿದೆ. ಅಪ್ಲಿಕೇಶನ್ನ ನೋಡೋದಾದರೆ ಆನ್ಲೈನ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗಾದರೆ ಹುದ್ದೆಗಳ ವಿವರ ನೋಡೋದಾದರೆ ಅಧಿಕಾರಿ ಏನಿದೆ 56 ಪೋಸ್ಟ್ಗಳು, ಮ್ಯಾನೇಜರಿಗೆ 117 ಪೋಸ್ಟ್ಗಳು ಇರ್ತಕ್ಕಂಥದ್ದು, ಹಿರಿಯ ವ್ಯವಸ್ಥಾಪಕರಿಗೆ 33 ವೇಕೆನ್ಸಿ ಇರ್ತಕ್ಕಂಥದ್ದು, ಮುಖ್ಯ ವ್ಯವಸ್ಥಾಪಕರಿಗೆ 7 ವೇಕೆನ್ಸಿ ಇರ್ತಕ್ಕಂಥದ್ದು. ಹಾಗಾದರೆ ಸಂಬಳದ ವಿವರ ನೋಡೋಣ ಬನ್ನಿ. ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 48,480 ರೂಪಾಯಿಯನ್ನು ಇಲ್ಲಿ ಪೇಮೆಂಟನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ವಯೋಮಿತಿ ನೋಡೋದಾದರೆ ಅಧಿಕಾರಿ ಇರ್ತಕ್ಕಂಥ ಏನು ಹುದ್ದೆ ಇದೆ ಆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 20 ರಿಂದ 32 ವರ್ಷದ ಒಳಗಡೆ ಇರಬೇಕಾಗತ್ತೆ. ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಕ್ಕಂಥ ಅಭ್ಯರ್ಥಿಗಳು 25 ರಿಂದ 35 ವರ್ಷಗಳಿರ್ತಕ್ಕಂಥ ಅಭ್ಯರ್ಥಿಗಳು ಆಗಿರಬೇಕು. ಹಿರಿಯ ವ್ಯವಸ್ಥಾಪಕರು ಇರ್ತಕ್ಕಂಥವ್ರು 25 ರಿಂದ 38 ವರ್ಷದ ಒಳಗಡೆ ಇರಬೇಕು. ಮುಖ್ಯ ವ್ಯವಸ್ಥಾಪಕರು ಏನಿದ್ದಾರೆ ಅವರಿಗೆ 28 ರಿಂದ 40 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ವಯೋಮಿತಿ ಕೂಡ ಸಡಿಲಿಕೆ ಇದೆ ಅವರಿಗೆ. OBC ಮತ್ತು NCL ಅಭ್ಯರ್ಥಿಗಳಿಗೆ 3 ವರ್ಷ ಇಲ್ಲಿ ವಯಸ್ಸಡಿಲಿಕೆನೇ ಇದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಡಿಲಿಕೆ ಇದ್ದು PWBD ಅಭ್ಯರ್ಥಿಗಳ 10 ವರ್ಷ ಇಲ್ಲಿ ವಯಸ್ಸಡಿಲಿಕೆಯನ್ನು ನೀಡಲಾಗಿದೆ. ಹಾಗಾದರೆ ಅರ್ಜಿಯ ಶುಲ್ಕ ನೋಡೋಣ ಬನ್ನಿ. SC ST PWD ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಡಿಡಿಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಮತ್ತು OBC EWS ಅಭ್ಯರ್ಥಿಗಳಿಗೆ 850 ರೂಪಾಯಿ ಇಲ್ಲಿ ಅರ್ಜಿಯ ಶುಲ್ಕವನ್ನು ವಿಧಿಸಲಾಗಿದೆ. ಹಾಗಾದರೆ ಪಾವತಿ ವಿಧಾನ ಹೇಗಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಈ ಒಂದು ಡಿಡಿಯನ್ನು ನೀವು ಅಪ್ಲೈ ಮಾಡಬಹುದಾಗಿದೆ. ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಅಧಿಕಾರಿ ಇರ್ತಕ್ಕಂಥ ಏನು ಪೋಸ್ಟ್ ಇದೆ ಆ ಒಂದು ಅಭ್ಯರ್ಥಿಗಳು BE BTech ಪದವಿಯನ್ನು ಅವರು ಮತ್ತು ಅದರ ಜೊತೆಗೆ MCA ಇರ್ತಕ್ಕಂಥದ್ದು ಏನು ಈ ಪದವಿಯನ್ನು ಅವರು ಮುಗಿಸ್ಕೊಂಡಿರಬೇಕಾಗತ್ತೆ. ಹಾಗಾದರೆ ಮ್ಯಾನೇಜರ್ ಏನು ಪೋಸ್ಟ್ ಇರ್ತಾರೆ ಆ ಪೋಸ್ಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು CA ಮತ್ತು ICWA, CFA ಮತ್ತು FRM ಮತ್ತು CAIIB ಈ ಪದವಿ ಅದರ ಜೊತೆಗೆ ಪದವಿ ಮತ್ತು BE BTech ಈ ಥರದ ಒಂದು ಅಭ್ಯರ್ಥಿಗಳು MBA ಇರ್ತಕ್ಕಂಥ ತಾವುಗಳು ನೋಡ್ಬೋದು. ಇಲ್ಲಿ ಈ ಒಂದು ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಕ್ವಾಲಿಫಿಕೇಷನ್ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅಂತ. ಹಾಗಾದರೆ ಮುಖ್ಯ ವ್ಯವಸ್ಥಾಪಕರಿಗೆ ಇರ್ತಕ್ಕಂಥ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಪ್ಪ ಅಂತ ಹೇಳಿದ್ರೆ ತಾವುಗಳು ಗಮನಿಸಿ. ಈ ಒಂದು ಫುಲ್ ಆಗಿ ಏನು ಇದು ನೋಟಿಫಿಕೇಶನ್ ಏನು ಮೆನ್ಷನ್ ಮಾಡಿದ್ದಾರೆ ಈ ಒಂದು ಕ್ವಾಲಿಫಿಕೇಷನ್ ನೀವು ಕಂಪ್ಲೀಟ್ ಆಗಿದ್ದರೆ ನೀವು ಕೂಡ ಈ ಒಂದು ಮುಖ್ಯ ವ್ಯವಸ್ಥಾಪಕರಿಗೆ ಹುದ್ದೆಗೆ ಅಪ್ಲಿಕೇಶನನ್ನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಿ. ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ. ಫಸ್ಟಿಗೆ ನಿಮಗೆ ಒಂದು ಎಕ್ಸಾಮನ್ನು ಇರ್ತದೆ, ಲಿಖಿತ ಪರೀಕ್ಷೆ. ಇದು ಆದ ಮೇಲೆ ಮೆರಿಟ್ ಆಧಾರದ ಮೇಲೆ ಅಂದರೆ ನೀವು ತಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಸಂದರ್ಶನಕ್ಕೆ ಆಹ್ವಾನ ಮಾಡ್ತಾರೆ. ಸಂದರ್ಶನಲ್ಲಿ ತಗೊಂಡಿರ್ತಕ್ಕಂಥ ಏನು ಓವರಾಲ್ ಮಾರ್ಕ್ಸು ಆ ಥರದ್ದೆಲ್ಲವನ್ನು ಕನ್ಸಿಡರ್ ಮಾಡಿ ಫೈನಲ್ ಆಗಿ ಇದು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ತಾವು ಗಮನಿಸಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 31 ಆಗಸ್ಟ್ 2024 ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವಾಗಿದ್ದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 15 ಸೆಪ್ಟೆಂಬರ್ 2024 ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗಾದರೆ ಅರ್ಜಿ ಸಲ್ಲಿಸುವ ಒಂದು ಏನು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ನ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗುತ್ತೆ. ಅದು ಹೊಸ ಉದ್ಯೋಗ ಮಾಹಿತಿಗಳನ್ನು ನಿಮಗೆ ದೊರೆಯಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.